ಎಪಿಸೋಡ್ ಅಲ್ಲಿ ಏನೋ ಓನ್ಲಿ ಸೆಲೆಕ್ಷನ್ ಅಂತ ಇದ್ರು, ಡೇಂಜರ್ ಝೋನ್ ಇರ್ಲಿಲ್ಲ, ಎಲಿಮಿನೇಷನ್ ಇರ್ಲಿಲ್ಲ. ಆದ್ರೆ ಇಟ್ಸ್ ಬ್ಯಾಕ್. ಈ ಸತಿ ಈ 9 ಸ್ಪರ್ಧಿಗಳಲ್ಲಿ ಇವತ್ತು ಬರೀ 5 ಜನ ಮಾತ್ರ ಹಾಡ್ತಾರೆ. ಅದರಲ್ಲಿ 2 ಡೇಂಜರ್ ಝೋನ್ಗೆ ಹೋಗ್ತಾರೆ. ನಾಳೆ ಹಾಡುವಂತಹ ಮತ್ತೆ 4 ಸ್ಪರ್ಧಿಗಳಲ್ಲಿ ಮತ್ತೆ 2 ಡೇಂಜರ್ ಝೋನ್ಗೆ ಹೋಗ್ತಾರೆ. ಆ 4ರಲ್ಲಿ ಯಾರಾದ್ರೂ ಒಬ್ರನ್ನ ಎಲಿಮಿನೇಟ್ ಮಾಡ್ಲಾಗ್ತದೆ. ಸೊ ಈ ದಿವಸ ಯಾರಿಬ್ರು ಡೇಂಜರ್ ಝೋನ್ಗೆ ಹೋಗ್ತಾರೆ ಈ ಪರ್ಫಾರ್ಮೆನ್ಸ್ ಆದ್ಮೇಲೆ ಗೊತ್ತಾಗತ್ತೆ. ಆದ್ರೆ ಈಗ ಜಬರ್ದಸ್ತ್ ಆಗಿ ರೆಡಿಯಾಗಿ ನಾವೆಲ್ಲರ್ಕಿಂತ ಸೂಪರ್ ಆಗಿ ಆಡ್ತೀವಿ, ನಮ್ ಟರ್ನ್ ಬರ್ಲಿ ಅಂತ ಆಗ್ಲೇ ಕೊಚ್ಕೋತಾ ಇದ್ರು. ನಿಖಿಲ್, ಸೊ ನಿಖಿಲ್ ಫುಲ್ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ರೆಡಿನಾ? ಓಕೆ, ರೆಡಿ. ನೋಡೋಣ ಹೇಗೆ ಹಾಡ್ತೀಯ ಅಂತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಚ್ಚಿ ಬಿಸಾಕ್ಬಿಟ್ಟು ಹೋಗತ್ಲಾಗೆ. ಓಕೆ, ಆಗ್ಲಿಂದ ನೋಡ್ತಾ ಇದ್ದೆ ರಘು ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ರು. ನೀವೇ ಹೇಳಿ ಸರ್, ಹೆಂಗಿತ್ತು ನಮ್ ಹುಡುಗನ್ ಪರ್ಫಾರ್ಮೆನ್ಸ್ ಅಂತ? ಫಸ್ಟ್ ಆಫ್ ಆಲ್, phenomenal song. Originally the song itself is something that will make you dance. ಅದರಲ್ಲೂ ನಮ್ ನಿಖಿಲ್ ಅವನ್ ಸ್ಪೆಷಾಲಿಟಿ, ಅವನ್ ಸ್ಮೈಲು ಮತ್ತೆ ಅವನ ಎಕ್ಸ್ಪ್ರೆಷನ್, ಅದ್ರ ಜೊತೆಗೆ ಏನೇನೋ ಬಂಡತನ ಮಾಡ್ಕೊಂಡು ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಆಡಕ್ ಶುರು ಮಾಡ್ಬಿಟ್ಟ ಇವತ್ತು. ವೆರಿ ವೆರಿ ನೀಟ್ ಪರ್ಫಾರ್ಮೆನ್ಸ್. ಲವ್ಡ್ ಇಟ್. ಟೋಟಲ್ ಇನ್ವಾಲ್ವ್ಮೆಂಟ್, ಅಂದ್ರೆ ಬಿಂದಾಸ್ ಆಗಿ ಯಾರಿಗೂ ಕೇರೆ ಮಾಡದೆ ಹಾಡ್ದ ನೋಡಿ. ಅದು ತುಂಬಾ ಇಷ್ಟ ನಂಗೆ ಆ ತರ ಹಾಡೋರು. ಐ ಥಿಂಕ್ ಇಟ್ ವಾಸ್ ಅ ವೆರಿ 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 ಗುಡ್ ಪರ್ಫಾರ್ಮೆನ್ಸ್. ವಾವ್. ಮೇಡಮ್ ಏನ್ ಹೇಳ್ತೀರಾ? ನಿಖಿಲ್, ನಂಗೆ ಒಂಥರ ಡಾನ್ಸ್ ತುಂಬಾ ಇಷ್ಟ. ಯಾವ ತರ ಅಂದ್ರೆ ಸೇಮ್ ಲೆಗ್ ಸೇಮ್ ಹ್ಯಾಂಡ್. ಇನ್ನೊಂದ್ಸಲ ಮಾಡ್ತಾರೆ ಪ್ಲೀಸ್. ಸೂಪರ್ ಕಣೋ, ಅಂಡ್ ಯೋರ್ ಪ್ರೆಸೆಂಟೇಷನ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಗುರುಜಿ, ನಿಖಿಲ್ ಚೆನ್ನಾಗಿ ಆಡಿದ್ಯಾ, ತುಂಬಾ ಚೆನ್ನಾಗಿ ಆಡಿದ್ಯಾ. ಇದರಲ್ಲಿ ಒಂದು ಕುದುರೆ ಬಂದು ಸ್ಟೇ ಆಗತ್ತೆ, ಫ್ರೀಸ್ ಮಾಡಿದ್ರು ಶಾರ್ಟ್. ಆಗ ಇಂಡಸ್ಟ್ರಿಯಲ್ಲಿ ದಿಸ್ ವಾಸ್ ವೆರಿ ನ್ಯೂ. ನಾವೇನ್ ಕುದುರೆ ಇನ್ನ ಬೀಳ್ತಾ ಇಲ್ಲ, ಅಲ್ಲಿ ಹೋಗಿ ಹಂಗೆ ನಿಂತ್ಕೊಂಡಿದೆ ಅಂತ ಯೋಚನೆ ಮಾಡ್ತಿದ್ವಿ. ಹೈ ಎನರ್ಜಿ, ತುಂಬಾ ಚೆನ್ನಾಗಿತ್ತು. ಲಿಟಲ್ ಪಿಚ್ಚಿಂಗ್ ಸ್ವಲ್ಪ ಶಾರ್ಪ್ ಇತ್ತು ಲಾಸ್ಟಿಗೆ. ಓಕೆ, ಸ್ವಲ್ಪ ಸತಿ ಕೇಳ್ತಾ ಇರು. ಯು ಟೆನ್ ಟು ಅಂದ್ರೆ ಎನರ್ಜಿ ಜಾಸ್ತಿ ಆದಾಗ ಆಗತ್ತೆ. ಬಟ್ ಜೋಶ್
ಸಿಕ್ಕಾಪಟ್ಟೆ ಇತ್ತು. ಸಾಂಗ್ ಅಲ್ಲೇ ಇದೆ, ನೀನ್ ಅದಕ್ಕೆ ಇನ್ನ ಜಾಸ್ತಿ ಕೊಟ್ಟಿದ್ಯಾ. ಗ್ರಾಫ್ ಏನ್ ಹೇಳುತ್ತೆ ನೋಡೋಣ.